ಯಾಕಮ್ಮ ಅಮೃತ, ನೀನು ಹೀಗೆ ಹೇಳ್ತಾ ಇದೀಯಾ? ಯಾಕೆ ಅಂದರೆ ನಿಮಗೊಂದು ಮಗು ಆಗತ್ತೆ. ಇದೇನತ್ತೆ, ನೀವು ರೆಡಿನೇ ಆಗಿಲ್ಲ? ನೀವು ಬರ್ತಾ ಇಲ್ವಾ? ಇಲ್ಲ ವಾಣಿ, ನಾನು ಬರಲ್ಲ. ಹೌದಮ್ಮ, ನಿಜಕ್ಕೂ ನಾವು ತುಂಬ ಪುಣ್ಯವಂತರಮ್ಮ. ಅಪ್ಪ ಅಮ್ಮ, ಇಷ್ಟು ದೊಡ್ಡ ಮಾತಾಡಬೇಡಿ. ಈ ಅನಾಥೆ ಅಮೃತನ ಮನೆಗೆ ಕರ್ಕೊಂಡು ಬಂದು ಹೊಸ ಬಾಳ್ ಕೊಟ್ಟಿದ್ದೀರಾ. ದೇವ್ರೆ, ಅಂತೂ ನನ್ನ ಆಸೆ ನೆರವೇರಿಸ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಅಮೃತ ಅವ್ರಿಗೆ ಚೂರು ನೋವಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಶಕ್ತಿ ಕೊಡಪ್ಪ ಭಗವಂತ. ಅವರು ನನ್ನನ್ನೇ ನಂಬಿ ಮನೆಗೆ ಸೊಸೆಯಾಗಿ ಬರ್ತಿದ್ದಾರೆ. ಎಲ್ರದ್ದು ಮುಗೀತಾ ಅಥವಾ ಇನ್ನೂ ಏನಾದ್ರು ಉಳಿಸ್ಕೊಂಡಿದ್ದೀರಾ ಮದುವೆಗೆ ರೇಗ್ಸೋದನ್ನ? ಅಮ್ಮ, ಹೊತ್ತಾಯ್ತು, ಹೊರಡ್ವಾ? ಎಷ್ಟೊಂದು ಅರ್ಜೆಂಟಪ್ಪ ನನ್ನ ಕೂಸಿಗೆ. ಇನ್ನು ಸ್ವಲ್ಪ ಹೊತ್ತು ಯಾರು ಎಲ್ಗೂ ಹೊರಡೋ ಹಾಗಿಲ್ಲ. ಯಾಕೆಂದರೆ ರಾಹುಕಾಲ ನಡೀತಾ ಇದೆ. ರಾಹುಕಾಲ ಕಳೆದ ತಕ್ಷಣ ಹೊರಡೋಣ. ಸರಿ, ಅಷ್ಟೊತ್ತಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ. ಆಮೇಲೆ ಅದು ಮರ್ತೆ ಇದು ಮರ್ತೆ ಅಂತ ಗಡಿಬಿಡಿ ಆಗೋದು ಬೇಡ. ಸರಿ ಅತ್ತೆ. ಅರ್ಜುನ್, ನೋಡಿದ ಹುಡುಗಿನ ನೋಡಕ್ಕೆ ಅದೇನೋ ಅರ್ಜೆಂಟ್ ನಿನಗೆ? ಚಿಕ್ಕಮ್ಮ, ಆಗ ನೋಡಿದ್ದೇ ಬೇರೆ, ಈಗ ನೋಡೋದೇ ಬೇರೆ. ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನೋಡ್ದೇನೆ ವಾಣಿ, ನಮಗೆಲ್ಲ ಅರ್ಥ ಆಗಲ್ವಂತೆ. ಆಯ್ತಪ್ಪ, ನೀನು ಅರ್ಥ ಮಾಡಿಸು, ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅಮ್ಮ, ಶಾವಿಗೆ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ಲಾ? ಅಮ್ಮ, ಯಾಕೇನು ಮಾತಾಡ್ತಾ ಇಲ್ಲ? ಹ್ಞೂ ಅಮೃತ, ಮಾಡು. ಬಾದಾಮಿ ಪೌಡ್ರ್ ಅಲ್ಲೇ ಮೇಲಿದೆ, ಪಕ್ಕದಲ್ಲೇ ಏಲಕ್ಕಿನೂ ಇದೆ, ತಗೊಂಡು ಮಾಡು. ಅಮ್ಮ, ಯಾಕೆ ಮಂಕಾಗಿದ್ದೀರಾ? ನಾನು ಮದುವೆ ಮಾಡಿಕೊಂಡು ಹೊರಟೋಗ್ತೀನಿ ಅಂತನಾ? ಬೇಜಾರಾಗಲ್ವಾ ಅಮೃತ? ಇಷ್ಟು ದಿನ ಅಮೃತ ಅಮೃತ ಅಂತ ಕರೆಯೋದಕ್ಕೆ ನೀನಿದ್ದೆ. ಇನ್ಮೇಲೆ ನಾನು ಯಾರನ್ನು ಕರೀಲಿ ಹೇಳು? ನನಗೆ ಮತ್ತೆ ಒಂಟಿಯಾಗಿ ಹೋಗ್ತೀನಿ. ಅಮ್ಮ, ಬೇಜಾರಾಗಬೇಡಿ. ಇಷ್ಟರಲ್ಲೇ ನಿಮ್ಮ ಒಂಟಿತನನ ತುಂಬೋದಕ್ಕೆ ನಿಮ್ಮ ಮಡ್ಲಿಗೆ ಒಂದು ಮಗು ಬರುತ್ತೆ. ಬೇಡ ಅಮೃತ, ನನ್ನ ಮನಸ್ಸಲ್ಲಿ ಇಲ್ಲದೇ ಇರೋ ಆಸೆಗಳನ್ನು ಹುಟ್ಟಿಸ್ಬೇಡ. ನೀನು ಈ ಮಾತನ್ನು ಸುಮಾರು ಸರ್ತಿ ಹೇಳಿದೀಯ. ನೀನು ಹೇಳಿದಾಗೆಲ್ಲ ನನ್ನ ಮನಸ್ಸಲ್ಲಿ ಆಸೆ ಅನ್ನೋ ಮೋಡ ಕಟ್ಟತ್ತೆ. ಆಮೇಲೆ ಅದು ಹಾಗೇ ಚದುರು ಹೋಗುತ್ತೆ. ಮತ್ತದೇ ಖಾಲಿತನ. ನನಗೂ ಸಾಕಾಗಿ ಹೋಗಿದೆ ಅಮೃತ. ಈ ಸಂಕಟ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅಮ್ಮ, ನಿರಾಶರಾಗಬೇಡಿ. ಎಲ್ಲದಕ್ಕೂ ಅದರದೇ ಆದಂಥ ಒಂದು ಕಾಲ ಕೂಡಿ ಬರಬೇಕಲ್ವಾ? ನನಗಂತೂ ಆ ಯಾವ ಭರವಸೆಗಳು ಉಳ್ಕೊಂಡಿಲ್ಲ ಅಮೃತ. ಈ ಜನ್ಮದಲ್ಲಿ ನನಗೆ ತಾಯಿ ಆಗೋ ಭಾಗ್ಯನೇ ಇಲ್ಲ ಅನಿಸುತ್ತೆ. ಇಲ್ಲ ಅಮ್ಮ, ನನ್ನ ಉದಾಹರಣೆನೇ ತಗೊಳ್ಳಿ. ಅರ್ಜುನ್ ಅವ್ರಿಗೆ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಆಗಿದ್ರು, ಕೊನೆಗೆ ನನ್ನ ಜೊತೆನೇ ಮದುವೆ ನಿಶ್ಚಯ ಆಯ್ತಲ್ವಾ? ಯಾವುದು ಅಸಾಧ್ಯ ಅನ್ನಿಸ್ತೋ ಅದು ಸಾಧ್ಯ ಆಯ್ತಲ್ವಾ? ಹ್ಞೂ ಅಮ್ಮ, ದೇವ್ರ ಮೇಲೆ ಬದುಕಿನ ಮೇಲೆ ನಂಬಿಕೆ ಕಳ್ಕೋಬಾರ್ದಂತೆ. ಯಾರಿಗೆ ಯಾವಾಗ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಏನೋ ಅಮ್ಮ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ
ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸ ಇಡ್ತೀನಿ. ನೋಡೋಣ ಆ ದೇವರು ನನ್ನ ಜೀವನದಲ್ಲಿ ಏನು ಇಟ್ಟಿದ್ದಾನೆ ಅಂತ. ಆದರೆ ಒಂದು ಮಾತು ಅಮೃತ, ನೀನು ಸದ್ಯಕ್ಕೆ ನಮ್ಮ ಮಗಳು. ನೀನು ಸದಾ ಕಾಲ ಖುಷಿಯಾಗಿರಬೇಕು. ನಿನ್ನ ಮದುವೆ ನಡೀತಾ ಇದೆ, ಆ ಮದುವೆಗೆ ಯಾವುದೇ ವಿಘ್ನಗಳು ಬರಬಾರ್ದು. ಸದ್ಯಕ್ಕೆ ಆ ದೇವರಲ್ಲಿ ನಂದು ಇಷ್ಟೇ ಕೋರಿಕೆ. ಸರಿ, ಬೇಗ ಅಡುಗೆ ಮಾಡೋಣ, ಅವರೆಲ್ಲ ಬರೋ ಹೊತ್ತಾಯಿತು. ಬಾ. ಈ ರಾಹು ಕಾಲ ಅದು ಎಷ್ಟೊತ್ತಿಗೆ ಮುಗಿಯುತ್ತೋ. ರಾಹು, ಬೇಗ ಹೋಗು. ಅರ್ಜುನ್ ಬಾಕಂತ ಇಲ್ಲಿ ಬಾ ಇಲ್ಲಿ. ಈಗ ಯಾರಪ್ಪ ಬಂದರು? ನಾನು ನೋಡ್ತೀನಣ್ಣ. ಯಾರು ನೀವು? ಯಾರು ಬೇಕಾಗಿತ್ತು? ನೀವೇ ಬೇಕಾಗಿತ್ತು. ನಾನಾ? ಆದರೆ ನೀವು ಯಾರು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ನಿಮ್ಮನ್ನು ನೋಡಿದ ನೆನಪು ಇಲ್ಲ. ಒಳಗೆ ಕರೆದ್ರೆ ತಾನೆ ಯಾರು ಅಂತ ಗೊತ್ತಾಗೋದು. ಒಳಗೆ ಬರ್ಬೋದಾ? ಬನ್ನಿ. ಬನ್ನಿ ಬನ್ನಿ. ರುದ್ರ, ಯಾರದು? ಯಾರೋ ಗೊತ್ತಿಲ್ಲ ಅಣ್ಣ. ನೋಡು. ಯಾರು ನೀವು? ಯಾರು ಬೇಕಾಗಿತ್ತು? ಇರಲಿ ಇರಲಿ. ಯಾಕೆ ಹೀಗೆ ನೋಡ್ತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನು ರಾಕೇಶ ಅಲ್ವಾ? ಅಪ್ಪ, ಅಂತೂ ಕಣ್ಣು ಹಿಡಿದ್ರಲ್ಲ. ಎಷ್ಟು ಬೆಳೆದ್ಬಿಟ್ಟಿದ್ಯೋ, ಗುರ್ತೇ ಸಿಗ್ಲಿಲ್ಲ ನೋಡು. ಅಮ್ಮ, ಇವ್ರು ಗೊತ್ತಾ ನಿನಗೆ? ಹೂ ಕಣ, ನನ್ನ ತಮ್ಮ ಪುರುಷೋತ್ತಮ ಇಲ್ವಾ? ನನ್ನ ದೊಡ್ಡಪ್ಪನ ಮಗ, ಅವ್ರ ಮಗ ರಾಕೇಶ. ಇಷ್ಟು ದಿನ ಇವನು ಸಿಂಗಾಪುರಲ್ಲಿದ್ದ. ಬಿಸ್ನೆಸ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ. ಇನ್ಮೇಲೆ ಇವನು ನಮ್ಮನೇಲೇ ಇರ್ತಾನೆ. ಓ ಹೌದಾ ರಾಕೇಶ್? ಸಾರಿ, ಗುರು ಸಿಗಲಿಲ್ಲ. ವೆಲ್ಕಮ್. ಹೇಗಿದ್ದೀರಾ ರಾಕೇಶ್? ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ನಾನಿಲ್ಲಿ ಬಂದಿರೋದು ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ತಾನೆ? ಅಯ್ಯಯ್ಯೋ, ಇದೇನು ನೀವು ಹೀಗೆ ಅಂದ್ಬಿಟ್ರಿ? ನೀವೇನು ಹೊರಗ್ನೋರಾ? ಥ್ಯಾಂಕ್ಸ್. ಅಂದಹಾಗೆ ನೀವು? ಅಯ್ಯೋ, ನಾನೊಬ್ಳು ನಿನ್ಗೆ ಯಾರನ್ನೂ ಪರಿಚಯನೇ ಮಾಡಿಕೊಡ್ಲಿಲ್ಲ. ಇವ್ ನನ್ನ ದೊಡ್ಡ ಮಗ ವಿಷ್ಣು. ನಮಸ್ಕಾರ. ಇವನ ಹೆಂಡತಿ ಹೇಮ. ಅದು ಇದು ರುದ್ರ, ನನ್ನ ಎರಡನೇ ಮಗ. ವಾಣಿ ಅವನ ಹೆಂಡತಿ. ನಮಸ್ಕಾರ. ನನ್ನ ದೊಡ್ಡ ಮೊಮ್ಮಗ ವಿಷ್ಣು ಮಗ. ಹಾಯ್. ಇವನು ನನ್ನ ಪ್ರೀತಿ ಮೊಮ್ಮಗ ಅರ್ಜುನ್. ಇವನಿಗೇನೆ ಮದುವೆ. ಇವತ್ತೆಲ್ಲರೂ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗ್ತಾ ಇದ್ದಾರೆ. ಓ ಹೌದಾ? ಕಂಗ್ರಾಟ್ಸ್ ಅರ್ಜುನ್. ಥ್ಯಾಂಕ್ ಯು. ಅದು ಸರಿ, ಸಿಂಗಾಪುರದಲ್ಲಿ ಇಷ್ಟು ವರ್ಷ ಇದ್ದು
ಅದೇನು ಈಗ ಇಂಡಿಯಾಗೆ ಬಂದಿದ್ದೀರಾ? ಇಲ್ಲಿಗಿಂತ ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ. ಇಲ್ಲ ರುದ್ರ, ಹುಟ್ಟಿದೂರಿನ ಮಹತ್ವ ಬೇರೆ ಊರಲ್ಲಿ ಇದ್ದಾಗಲೇ ಅಲ್ವ ಗೊತ್ತಾಗೋದು. ಅದಕ್ಕೆ ಹುಟ್ಟಿದೂರಲ್ಲೇ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಆದರೆ ನಿಮ್ಮೆಲ್ಲ ಸಹಕಾರ ಬೇಕು. ನೀವೇನು ಚಿಂತೆ ಮಾಡಿಬಿಡಿ ರಾಕೇಶ್, ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ. ನಮ್ಮ ಸಹಕಾರ ಯಾವಾಗಲೂ ನಿಮ್ಗಿದ್ದೇ ಇರುತ್ತೆ. ಹೇಗಿದ್ರು ನೀವು ನಮ್ಮ ಜೊತೆಲೇ ಇರ್ತಿರಲ್ವಾ, ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಿಮ್ಮನೆ ಅಂತ ತಿಳ್ಕೊಂಡು ಆರಾಮಾಗಿರಿ. ತುಂಬ ಥ್ಯಾಂಕ್ಸ್. ಅಪ್ಪ ಹೇಳ್ತಾ ಇದ್ರು ನಿಮ್ದೆಲ್ಲ ತುಂಬ ದೊಡ್ಡ ಮನಸ್ಸು ಅಂತ. ಈಗ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ. ವಾ, ರಾಜಿ ಬಂದ್ಬಿಟ್ಲು. ಸದ್ಯ ಬಂದ್ಲಲ್ಲ, ಈಗ ಯಾವ ಪ್ರಾಬ್ಲಮ್ ಇರಲ್ಲ. ರಾಜಿ ಬಾಬಾ ಕೊಡು. ಇದೇನ್ರಿ ಇದು? ಒಳ್ಳೆ ನರ್ಸರಿ ಮಕ್ಳು ಥರ ಪ್ಯಾರೆಂಟ್ಸ್ನ ನೋಡಿದ ತಕ್ಷಣ ಆಡ್ತಾರಲ್ಲ, ಹಾಗೆ ಆಡ್ತಾ ಇದ್ದೀರಾ? ಏನು ರಾಜಿ ನೀನು ನನ್ನ ಪ್ರೀತಿನ ಒಂದೇ ಮಾತಿನಲ್ಲಿ ಓವರ್ ಆ್ಯಕ್ಟಿಂಗ್ ಅಂದ್ಬಿಟ್ಟಿಯಲ್ಲ. ಅಲ್ಲ, ಗಂಡ ಅಂತ ನಾನೊಬ್ಬ ಇಲ್ಲಿ ಇದ್ದೀನಿ ಅನ್ನೋದು ಮರ್ತೇ ಬಿಟ್ಟಿಯಾ? ಅಷ್ಟು ದಿನ ಅಲ್ಲಿ ಹೋಗಿದ್ಬಿಟ್ಟಿಯಲ್ಲ, ಇದು ಸರಿನಾ? ಓ ಅದಾ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ ರೀ. ಅವಳು ಅಮೇರಿಕಾಗೆ ಹೋಗೋವರೆಗೂ ನಿನ್ನನ್ನು ಹೊರಗಡೆನೇ ಬಿಡಲ್ಲ ಅಂತ ನನ್ನನ್ನು ಕೂರಿಸ್ಕೊಂಡ್ಬಿಟ್ಟಿದ್ಲು. ಈಗ ಬಂದಿದ್ದೀನಲ್ಲ, ಇನ್ನು ನಿಮ್ಮನ್ನು ಬಿಟ್ಟು ಗೆಲ್ಲೂ ಹೋಗಲ್ಲ, ಸರಿನಾ? ರಾಜಿ, ನೀನು ಹೋದಾಗಿಂದ ಈ ಮನೆಯಲ್ಲಿ ಬರೀ ಅಮೃತ ಮದುವೆ ತಯಾರಿದೆ ಮಾತು. ನನಗಂತೂ ಕೇಳಿ ಕೇಳಿ ಕಿವಿನಲ್ಲಿ ಕಾದು ಸೀಸ ಉಯ್ದಂಗಾಯ್ತು. ಅಮೃತಾಗ ಬಟ್ಟೆ, ಅಮೃತಾಗ ಒಡವೆ, ಅಮೃತ ಮದುವೆಗೆ ಚೌಲ್ಟ್ರಿ, ಅವಳ ವೆಡ್ಡಿಂಗ್ ಕಾರ್ಡು, ಅಬ್ಬಬ್ಬಬ್ಬ ಬರೀ ಇದೇ ಮಾತು. ನನಗಂತೂ ಮೈ ಪರ್ಚ್ಕೊಳಂಗೆ ಆಗ್ತಿತ್ತು ನೋಡು. ಅಯ್ಯೋ, ಅಮೃತ ಮದುವೆ ಆಗಿ ಹೋದರೆ ನಮಗೆ ಒಳ್ಳೇದಲ್ವ ರೀ? ಹಾಗಂತೀಯ? ಅವತ್ತೇ ಹೇಳಿದ್ನಲ್ಲ ರೀ, ಅವಳು ಒಂದ್ಸಲಿ ಮದುವೆ ಆಗಿ ಇಲ್ಲಿಂದ ತೊಲಗಿದ ಮೇಲೆ ನಾವಿಲ್ಲಿ ಜಾಮ್ ಜೂಮ್ ಅಂತ ರಾಜ್ಯಭಾರ ಮಾಡ್ಬೋದು. ಅಲ್ಲಿವರೆಗೂ ಒಳ್ಳೆಯವ್ರ ಜೊತೆ ಒಳ್ಳೆಯವರಾಗಿದ್ಬಿಡೋಣ. ಸುಮ್ಮನೆ ಕಿರಿಕ್ ಮಾಡಿ ಯಾಕೆ ತಲೆ ನಾವು ತಂದ್ಕೊಡ್ಬೇಕು? ಅಲ್ಲ, ಇವಳು ಹೇಗೆ ಮದುವೆ ಆಗ್ತಾಳೆ? ಅಯ್ಯೋ ರಾಮ, ಹೇಗೆ ಮದುವೆ ಆಗ್ತಾಳಂದ್ರೆ? ಅಲ್ಲ ಕಣೆ, ಮದುವೆ ಆದರೂ ಏನು ಪ್ರಯೋಜನ ಅಂತ. ಅಲ್ಲ, ಅವಳು ಅವಳ ಗಂಡ ಹೇಗೆ ಸಂಸಾರ ಮಾಡ್ತಾರೆ? ಕರ್ಮ ಹೇಗೆ ಸಂಸಾರ ಮಾಡ್ತಾರೆ ಅಂದರೆ ಏನ್ರಿ ಅರ್ಥ? ಅರ್ಜುನ್ ಹುಡುಗ ತಾನೆ, ಅಮೃತ ಹುಡುಗಿ ಅಲ್ವಾ? ಅದೇ ಅವಳು ಅದಲ್ಲ. ಅಯ್ಯೋ ರೀ, ತಲೆ ಕೆಟ್ಟಿದ್ಯಾ ನಿಮಗೆ? ಅಲ್ಲ ಕಣೆ, ಅವಳು ಅದು ಹುಡುಗಿ ಅಲ್ಲ ಅಂದರೆ ಏನು? ಅವಳೇನು ರಾಕ್ಷಸಿನ? ಅಯ್ಯೋ ಅಲ್ವೇ. ಮತ್ತೆ ನಿಮ್ಮ ಹಳೆ ಚಾಳಿ ಶುರು ಮಾಡ್ಕೊಂಡ್ಬಿಟ್ರಾ? ಅಲ್ಲ, ಅವತ್ತಿಂದ ಅದೇನೋ ರಹಸ್ಯ ಹೇಳಬೇಕು ಅಂತ ಒದ್ದಾಡ್ತಾ ಇದ್ರಲ್ಲ, ಏನದು? ಅಯ್ಯೋ, ಇದು ಒಂದು ಹೇಳೋಕ್ಕಾಗ್ತಿಲ್ವೇ ರಾಜಿ? ಹೇಗಪ್ಪ ಅಮೃತ ಹುಡುಗಿ ಅಲ್ಲ ಹಾವು ಅನ್ನೋ ರಹಸ್ಯ ಹೇಳೋದು? ಅದೊಂದು ಹೇಳದೇ ಇರೋ ಹಾಗೆ ಬಾಯಿ ಕಟ್ಟಾಕ್ಬಿಟ್ಟಿದ್ದಾಳಲ್ಲ. ಈ ಸಂಕಟದಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ? ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಮೃತ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಕರ್ಮ. ಸರಿ, ನಾನು ಹೋಗಿ ರೆಸ್ಟ್ ತೊಗೊಳ್ತೀನಿ. ಏ ಅಮೃತ, ನಾನು ಮನೆ ಬಿಟ್ಟು ಬಂದಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ, ಸೋಲೊಪ್ಕೊಂಡಿದ್ದೀನಿ ಅಂದ್ಕೊಂಡಿದ್ಯಾ? ನಿನ್ನ ದಾರಿಗೆ ಅಡ್ಡ ಆಗೋ ದೊಡ್ಡ ಮುಳ್ಳು ಅಂದರೆ ಅದು ನಾನೇ ಕಣೆ. ಓಹೋ, ನಾಳೆ ನಮ್ಮ ಮನೆಯವರೆಲ್ಲ ನಿನ್ನ ನೋಡೋಕೆ ಬರ್ತಿದ್ದಾರೆ ಅನ್ನೋ ಸಂತೋಷದಲ್ಲಿದೆಯಾ ಅಲ್ವಾ? ನೋಡ್ತಿರು, ನಿನ್ನ ಸಂತೋಷ ಬರೀ ಕ್ಷಣಿಕ ಅಷ್ಟೇ. ಮೊದಲು ನನ್ನ ಮೊಬೈಲಲ್ಲಿ ಆ ಫೋಟೋಗಳು ಹೇಗೆ ಬಂದವು ಅನ್ನೋದನ್ನು ಕಂಡು ಹಿಡಿಬೇಕು. ಆ ಫೋಟೋಸು ಒರಿಜಿನಲ್ಲೋ ಡ್ಯೂಪ್ಲಿಕೇಟೋ ಅನ್ನೋದನ್ನು ಮೊದಲು ಕಂಡು ಹಿಡಿಬೇಕು. ಹಾಗೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಕಂಡು ಹಿಡಿಬೇಕು. ಈಗಲೇ ಲ್ಯಾಬಿಗೆ ಹೋಗಿ
ಆ ಫೋಟೋಸ್ ಒರಿಜಿನಲ್ಲೋ ಡ್ಯೂಪ್ಲಿಕೇಟೋ ಅನ್ನೋದನ್ನು ಚೆಕ್ ಮಾಡಿಸ್ತೀನಿ. ಮೊದಲು ಆ ಕೆಲಸ ಮಾಡ್ತೀನಿ. ಈ ರಹಸ್ಯನ ಬಯಲು ಮಾಡೇ ಮಾಡ್ತೀನಿ. ಹೆಣ್ಣೊಳಗೆ ಹೋಗ್ಬೇಕು ಅಂದ್ರಲ್ವಾ, ಯಾಕೆಲ್ಲರೂ ಕಾಯ್ತಾ ಇದ್ದೀರಾ? ಯಾಕೆ ಅರ್ಜುನ್ ಇಷ್ಟೊಂದು ಚಡ್ಪಡಿಸ್ತಾ ಇದೀಯಾ? ಅಯ್ಯೋ, ಈ ರಾಹು ಸರಿಯಾದ ಟೈಮ್ಗೆ ಒಕ್ಕರ್ಸ್ಕೊಂಡು ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಾ ಇದ್ದಾನೆ. ಎಲ್ಲ ಸಮಯದಲ್ಲೂ ತಮಾಷೆನಾ? ನೀವು ಸ್ವಲ್ಪ ಸುಮ್ಮನಿರು. ಹಾಂ, ರಾಹು ಕಾಲ ಮುಗೀತು. ನಮ್ಮ ಅರ್ಜುನ್ ಅವರು ಸ್ಮೈಲ್ ಕೊಡಬೇಕಾಗಿ ವಿನಂತಿ. ಹಾಗಾದರೆ ಹೊರಡೋಣವಾ? ಆಹಾ ಆ ಥರ ನೋಡು. ರಾಕೇಶ್, ನೀವು ಬರ್ಬೋದಲ್ಲ ನಮ್ಮ ಜೊತೆ? ಈಗ ನೀವು ನಮ್ಮನೆ ಸದಸ್ಯರಿರ್ತಾನೆ. ನಾನಾ? ಅಯ್ಯೋ, ನನಗದೆಲ್ಲ ಗೊತ್ತಾಗಲ್ಲ. ನೀವೇ ಹೋಗಿ ಬನ್ನಿ. ಗೊತ್ತಿಲ್ಲ ಅಂದರೆ ಏನರ್ಥ? ನೀವೀಗ ನಮ್ಮನೇಲಿ ಒಬ್ಬರು. ನೀವು ಬಂದರೆ ನಮಗೆಲ್ಲ ಖುಷಿ ಆಗುತ್ತೆ. ಹೌದು, ನೀವು ಬಂದರೆ ಚೆನ್ನಾಗಿರುತ್ತೆ. ಬನ್ನಿ ರಾಕೇಶ್ ಅವರೇ. ಹೌದು ರಾಕೇಶ್, ನೀವು ಬರಲೇಬೇಕು. ನೀವೆಲ್ಲ ಇಷ್ಟೊಂದು ಪ್ರೀತಿಯಿಂದ ಕರಿತಾ ಇದ್ದೀರಾ ಅಂದಮೇಲೆ ಬರಲ್ಲ ಅನ್ನೋಕ್ಕಾಗತ್ತಾ? ಆದರೂ ಅಮ್ಮ, ನೀವು ಹೋಗ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಹೋಗ್ತಾ ಇಲ್ಲ. ಮನೆ ಕಡೆ ಯಾರೂ ಇಲ್ಲ. ಮನೆ ಬೀಗ ಹಾಕೋದು ಲಕ್ಷಣ ಅಲ್ಲ. ನಾನು ಮನೆಯಲ್ಲೇ ಇರ್ತೀನಿ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಹೌದಾ? ನನಗೂ ಈ ಲೋಕದಲ್ಲಿ ಇದೊಂಥರ ಹೊಸ ಅನುಭವ. ಬೇಡ ಬಿಡಿ, ನೀವೇ ಹೋಗಿ ಬನ್ನಿ. ಅಂದರೆ ನೀವು ಈ ಲೋಕದವರಲ್ವಾ? ಇಲ್ಲ, ಅದು ವಾಣಿ, ಅವನೀಗ ತಾನೇ ಸಿಂಗಾಪುರದಿಂದ ಇಂಡಿಯಾಗೆ ಬಂದಿದ್ದಾನೆ. ಇದು ಅವನಿಗೆ ಬೇರೆ ಲೋಕದ ಥರ ಕಾಣ್ತಾ ಇದೆ ಅನ್ಸುತ್ತೆ. ಅಲ್ವೇನೋ ರಾಕೇಶ? ಹಾಂ, ಹೌದೌದು, ನೀವು ಹೇಳಿದ ಸರಿ. ಸರಿ ಸರಿ, ಹೊತ್ತಾಗುತ್ತೆ. ನೀವೆಲ್ಲ ಹೋಗಿ ಬನ್ನಿ. ವಾಣಿ, ಅರ್ಶಿನ ಕುಂಕುಮ ತಟ್ಟೆ ತೊಗೊಂಬಮ್ಮ. ಹೋಗಿ ಬರ್ತೀವತ್ತೆ. ಹಾಂ, ಬರ್ತೀವಮ್ಮ. ಅಜ್ಜಿ, ಬರ್ತೀನಿ. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಅಮ್ಮ, ನಾನು ಮನೆಯಲ್ಲ ನೋಡ್ಕೊಂಬರಲ್ಲ? ಹ್ಞೂಪ್ಪ. ನಮ್ಮ ಅರ್ಜುನ್ ಮದುವೆ ಆಗೋದು ನಿಶ್ಚಿತ. ಆದರೆ ಅಮೃತನ ಜೊತೆ ಅಲ್ಲ, ಮಯೂರಿ ಜೊತೆ. ಇದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದು, ಆ ಹುಡುಗಿ ಅಮೃತ ಅರ್ಜುನ್ ಮಯೂರಿ ಮದುವೆನ ತಪ್ಪಿಸೋದಕ್ಕೆ ಯಾಕೆ ಪ್ರಯತ್ನ ಪಟ್ಲು? ಅದನ್ನು ಆದಷ್ಟು ಬೇಗ ಗೊತ್ತಾಗೇ ಆಗತ್ತೆ. ಅತ್ತೆ, ಗಂಡಿನ ಕಡೆಯವ್ರು ಬಂದ ತಕ್ಷಣ ಅವ್ರಿಗೆ ಕೊಡೋದಕ್ಕೆ ಜ್ಯೂಸ್ ರೆಡಿ ಇದೆ ಅಲ್ವಾ? ರೀ, ಅವ್ರು ಬರೋ ಹೊತ್ತಾಯ್ತು. ನಾವು ಅಲ್ಲಿರೋಣವಾ? ಅವ್ರು ಬಂದೇ ಬಿಟ್ರು ನೋಡು. ಬನ್ನಿ, ವೆಲ್ಕಮ್ ಮಾಡೋಣ. ಹಾಂ. ವೆಲ್ಕಮ್ ಅಂದರೆ ಬಾವಿಗೆ ಬೀಳೋ ಸಮಯ ಬಂತು ಅಂತ ಅರ್ಥ. ಮಾವ, ನೀವೇನೋ ಹೇಳ್ದಾಗಿತ್ತು. ಇವ್ರ ವಿಷಯ ಬಿಡಮ್ಮ, ಗೊತ್ತಲ್ಲ. ನಡಿ ನೀನು. ಹಾಂ, ಬನ್ನಿ ನೀವು. ಬನ್ನಿ ಬನ್ನಿ.
ಇವರು ನಮ್ಮ ಚಿಕ್ಕಮ್ಮ ರಾಜೇಶ್ವರಿ ಅಂತ. ಅವರು ನಮ್ಮ ಚಿಕ್ಕಪ್ಪ. ನಮಸ್ಕಾರ. ಚಿಕ್ಕಪ್ಪ ಬನ್ನಿ, ಯಾಕೆ ಅಲ್ಲೇ ನಿಂತಿದ್ದೀರಾ? ಪರವಾಗಿಲ್ಲಪ್ಪ, ಇರಲಿ. ಅರ್ಜುನವ್ರೆ, ಈ ಡ್ರೆಸ್ಸಲ್ಲಿ ನೀವು ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ. ಓಹೋ, ಅತ್ತೆಗೆ ಅಳಿಯ ಇಷ್ಟ ಆಗಿದೆ ಅಂತ ಆಯಿತು. ಇನ್ನು ಮಗಳಿಗೆ? ಇದೇನು ಅರ್ಜುನ್, ಫಸ್ಟ್ ಟೈಮ್ ಮನೆಗೆ ಬಂದಿರೋರ ಥರ ನಾಚ್ಕೋತಾ ಇದ್ದೀರಾ? ಇಷ್ಟೇ ಅಲ್ಲ, ನಿಮ್ಮ ಹುಡುಗಿ ಬರಲಿ, ಆಮೇಲೆ ನೋಡಿ ಹೇಗೆ ನಾಚ್ಕೋತಾನೆ ಅಂತ.